ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್ ಅಂತ. ತಾವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ ಸಮ್ಮಾನ ಯೋಜನೆ ಏನಿದು ಯೋಜನೆ, ಮತ್ತು ಈ ಯೋಜನೆಯಲ್ಲಿ ಏನೇನೆಲ್ಲ ಸೌಲಭ್ಯಗಳಿದೆ, ಹಾಗೆ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು ಯಾರ್ಯಾರು, ಮತ್ತು ಈ ಒಂದು ಯೋಜನೆಯ ಒಂದು ರೂಲ್ಸ್ ಏನು, ಮತ್ತು ಈ ಒಂದು ಯೋಜನೆಯನ್ನು ಅಪ್ಲೈ ಮಾಡೋದು ಹೇಗೆ, ಯೋಜನೆಗಳಿಂದ ಲಾಭಗಳೇನು, ಯಾರ್ಯಾರಿಗೆ ಲಾಭ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಡೀಟೇಲ್ ಆಗಿ ಹೇಳ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆಯವರೆಗೂ ನೋಡಿ. ಫುಲ್ ಡೀಟೇಲ್ ಆಗಿ ಈ ಒಂದು ಯೋಜನೆ ಬಗ್ಗೆ ತಮಗೆ ನಾಲೆಜ್ ಬರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ಯ ಸಮ್ಮಾನ ಯೋಜನಾ ಏನಿದು ಯೋಜನಪ್ಪ ಅಂದರೆ, ಈ ಒಂದು ನಮ್ಮ ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡುವ ಒಂದು ಯೋಜನೆಯಾಗಿದೆ. ಒಂದು ಕುಶಲಕರ್ಮಿಗಳಿಗೆ ಮತ್ತೆ ಅವರ ಒಂದು ಬೆಳವಣಿಗೆ, ಕುಶಲಕರ್ಮಿಗಳ ಒಂದು ಅಭ್ಯುದಯಕ್ಕೆ ನೆರವು ಕಲ್ಪಿಸಲು ಒಂದು 13,000 ಕೋಟಿ ರೂಪಾಯಿ ಮೊತ್ತದ ಈ ಒಂದು ಯೋಜನೆಯಾಗಿದೆ. ಈ ಒಂದು ದೇಶಾದ್ಯಂತ ಇರುವ ಗ್ರಾಮೀಣ ಹಾಗೂ ನಗರ ಪ್ರದೇಶದ 18 ವರ್ಗದ ಕುಶಲಕರ್ಮಿಗಳಿಗೆ ಈ ಒಂದು ಯೋಜನೆಯಲ್ಲಿ ಒಂದು 18 ವರ್ಗದ ಕುಶಲಕರ್ಮಿಗಳನ್ನು ವಿಂಗಡಿಸಿ ಒಂದು 18 ಡಿವಿಷನ್ ಅನ್ನು ಮಾಡಿದ್ದಾರೆ. ಈ 18 ಕುಶಲಕರ್ಮಿಗಳ ಒಂದು ಯೋಜನೆಯನ್ನು ಅವರ ಕೌಶಲ್ಯ ಅಭಿವೃದ್ಧಿ, ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ ಹಾಗೂ ಒಂದು ಬ್ಯಾಂಕ್ ಖಾತ್ರಿ ರಹಿತ ಸಾಲ ಸೌಲಭ್ಯ ಇವೆಲ್ಲವನ್ನು ಈ ಒಂದು ಯೋಜನೆಯಲ್ಲಿ ದೊರೆಯಲಿದೆ. ಮತ್ತೆ ಇದರಲ್ಲಿ ಈ ಒಂದು ಯೋಜನೆಯ ಒಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಅವರು ಈ ಒಂದು ಟ್ರೈನಿಂಗ್ ಅನ್ನು ಪಡೆದು ಈ ಒಂದು ಉದ್ಯೋಗವನ್ನು, ಕುಶಲಕರ್ಮಿಗಳು ಒಂದು ಉದ್ಯೋಗ ಮಾಡೋ ಟೈಮ್ನಾಗ ಅವರು ಉತ್ಪನ್ನಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾರುಕಟ್ಟೆ ಸೌಲಭ್ಯ ಒದಗಿಸುವುದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಒಂದು ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ. ಇದರಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಇರುವುದಿಲ್ಲ. ಇದು ಒಂದು ಪೂರ್ತಿ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಈ ಒಂದು ದೇಶದ, ನಮ್ಮ ಭಾರತ ದೇಶದ ಹಿಂದುಳಿದ ವರ್ಗದ ಒಂದು 30 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಇದರ ಒಂದು ಪ್ರಯೋಜನ ಸಿಗಲಿ ಅಂತ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಅತಿ ಸಣ್ಣ ಹಾಗೂ ಈ ಒಂದು ಯೋಜನೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಸಣ್ಣ, ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ಸಚಿವಾಲಯ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ. ಈ ಡಿಪಾರ್ಟ್ಮೆಂಟು ಈ ಯೋಜನೆಯ ನೋಡಲ್ ಏಜೆನ್ಸಿ ಆಗಿರುತ್ತೆ. ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸಣ್ಣ ಪ್ರಮಾಣದ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು, ಬ್ಯಾಂಕೇತರ ಹಣಕಾಸು ಕಂಪನಿಗಳು, ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಈ ವಿಶ್ವಕರ್ಮ ಯೋಜನೆ ಫಲಾನುಭವಿಗಳಿಗೆ ಒಂದು ಸಾಲ ಸೌಲಭ್ಯವನ್ನು ಅವರು ಒದಗಿಸ್ತಾ ಇದ್ದಾರೆ. ಈ ಫಲಾನುಭವಿಗಳಿಗೆ 5% ಬಡ್ಡಿ ದರವನ್ನು ನಿಗದಿಪಡಿಸಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಬ್ಯಾಂಕ್ಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಗೆ 8% ಬಡ್ಡಿ ಸಹಾಯಧನ ನೀಡಲಿದೆ. ಅಂದ್ರೆ ಈ ಒಂದು ತಮಗೆ 5% ಮೇಲೆ ಒಂದು 5% ಬಡ್ಡಿಯಿಂದ ಸಾಲ ಸೌಲಭ್ಯವನ್ನು ಕೊಟ್ಟು ಉಳಿದ 8% ಅನ್ನ ಸರ್ಕಾರ ಸಹಾಯಧನ ಮೂಲಕ ಬ್ಯಾಂಕಿಗೆ ಬಡ್ಡಿಯನ್ನು ಕಟ್ಟುತ್ತೆ. ಈ ಒಂದು ಫಲಾನುಭವಿಗಳಿಗೆ ಅಂದ್ರೆ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಿಗೆ ಟೂಲ್ ಕಿಟ್ ಖರೀದಿಗಾಗಿ, ಅಂದರೆ ಈ ಯೋಜನೆಯಡಿ ನೀವು ನೋಂದಣಿಯಾಗಿ ಒಂದು ಟ್ರೈನಿಂಗ್, ಫಸ್ಟ್ ಒಂದು ಹೊಲಿಗೆ ಯಂತ್ರ ಆಯಿತು, ಮತ್ತು ಈಗ ಒಂದು ಬಡಿಗ ವೃತ್ತಿಯಲ್ಲಿರೋರಿಗೆ ಅವರ ಒಂದು ಟೂಲ್ ಕಿಟ್ ಅನ್ನು ತಗೊಳ್ಳೋಕ್ಕೆ ಒಂದು 15,000 ರೂಪಾಯಿ ನಿಮಗೆ ಈ ವೌಚರ್ ಇಲ್ಲ, ಈ ರೂಪಿಯನ್ನು ಅವರು ಒದಗಿಸ್ತಾ ಇದ್ದಾರೆ. ಈ ಒಂದು 15,000 ರೂಪಾಯಿ ಒಂದು ಈ ವೌಚರ್ನ ತಾವು ಬ್ಯಾಂಕ್ಗಳ ಮೂಲಕ ಈ ಯೋಜನೆಯಡಿ ತಮಗೆ ತಲುಪಿಸ್ತಾರೆ.
ಇದಾದ ಮೇಲೆ ತಮಗೆ ಒಂದು 5ರಿಂದ 7 ದಿವಸ ತರಬೇತಿ ಕೂಡ, ಟ್ರೈನಿಂಗ್ ಕೂಡ ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಒಂದು 1 ವೀಕ್ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. 5% ಬಡ್ಡಿ ದರದ ಅಡಿ ಒಟ್ಟು ನಿಮಗೆ 3 ಲಕ್ಷ ರೂಪಾಯಿ ಒಂದು ಶ್ಯೂರಿಟಿ ಇಲ್ಲದೆ, ಖಾತರಿ ಇಲ್ಲದೆ ಒಂದು 3 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲವೂ ಕೂಡ ಈ ಒಂದು ಯೋಜನೆಯಲ್ಲಿ ಲಭ್ಯ ಇದೆ. ಈ ಒಂದು ನಿಮ್ದು ಟ್ರೈನಿಂಗ್ 1 ವೀಕ್ ಟ್ರೈನಿಂಗ್ ಆದಮೇಲೆ ಈ ಒಂದು ನಿಮಗೆ 3 ಲಕ್ಷ ಲೋನಿಗೆ ತಾವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ರೆ ತಮಗೆ 5% ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಹಾಗೆ ಇದಕ್ಕೆ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ, ಯಾವುದೇ ಮತ್ತೆ ಖಾತರಿ ಬೇಕಾಗಿಲ್ಲ. ಅದಕ್ಕಾಗಿ ಈ ಒಂದು ಫಸ್ಟ್ ಕಂತಲ್ಲಿ ಮೊದಲ ಕಂತಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಬರುತ್ತೆ. ಕೇಂದ್ರ ಸರ್ಕಾರದಿಂದ ಸಹಾಯಧನ ಅಂದರೆ ಲೋನು 1 ಲಕ್ಷ ರೂಪಾಯಿ ಬರುತ್ತೆ. 1 ಲಕ್ಷ ರೂಪಾಯಿ ಮೊದಲ ಕಂತಿಂದ 1 ಲಕ್ಷ ರೂಪಾಯಿ ಬಂದ ಮೇಲೆ ನಿಮಗೆ ಇದನ್ನು ಪೇ ಮಾಡಲಿಕ್ಕೆ 18 ತಿಂಗಳ ಟೈಮ್ ಕೊಟ್ಟಿರ್ತಾರೆ. ಅದು ಆದ ತಕ್ಷಣ ನಿಮಗೆ ಮತ್ತೆ 2 ಲಕ್ಷ ರೂಪಾಯಿ ಕೊಡ್ತಾರೆ ಲೋನು. ಅದನ್ನು ಪೇ ಮಾಡಲಿಕ್ಕೆ ನಿಮಗೆ 3 ತಿಂಗಳ ಟೈಮು ಈ ಒಂದು PM ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ತಮಗೆ ಇಷ್ಟೆಲ್ಲ ಲಾಭಗಳು ಸಿಗ್ತವೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಏನಪ್ಪ ಅಂದರೆ ಇದಕ್ಕೆ ನೋಂದಣಿ ಹೇಗೆ, ಇದಕ್ಕೆ ರಿಜಿಸ್ಟ್ರೇಷನ್ ಹೇಗಪ್ಪ ಅಂದರೆ ಈ ಒಂದು ಫಲಾನುಭವಿಗಳು ಈ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಇಲ್ಲ ಗ್ರಾಮೀಣ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಒಂದು CSC ಸೆಂಟರು ಮತ್ತು ಒಂದು ಗ್ರಾಮ ಸೇವಾ ಕೇಂದ್ರ, ಈ ಒಂದು ಸಾಮಾನ್ಯ ಸೇವಾ ಕೇಂದ್ರ, ಇವೆಲ್ಲ ಸೇವಾ ಕೇಂದ್ರಗಳಿಗೆ ಹೋಗಿ ಒಂದು ತಮ್ಮ ಬಯೋಮೆಟ್ರಿಕ್ ಆಧಾರಿತ ಒಂದು PM ವಿಶ್ವಕರ್ಮ ಪೋರ್ಟಲ್ನಲ್ಲಿ, ವೆಬ್ ಪೋರ್ಟಲ್ನಲ್ಲಿ ತಾವು ಒಂದು ಬಯೋಮೆಟ್ರಿಕ್ ಕೊಡೋ ಮುಖಾಂತರ ಈ ಒಂದು ನೋಂದಣಿಯನ್ನು ಮಾಡ್ಕೋಬಹುದು. ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ತಾವು ಈ ಒಂದು ಬಯೋಮೆಟ್ರಿಕ್ ಅನ್ನು ಕೊಟ್ಟು ಈ ಒಂದು ನೋಂದಣಿಯನ್ನು ಮಾಡ್ಕೋಬಹುದು. ಈ ಒಂದು ನೋಂದಣಿ ಆದವರಿಗೆ PM ವಿಶ್ವಕರ್ಮ ಪ್ರಮಾಣ ಪತ್ರ ಅಂದ್ರೆ ಒಂದು ID ಕಾರ್ಡ್ ಕೂಡ ತಮಗೆ ಬರುತ್ತೆ. ಹಾಗೆ ನೋಂದಣಿ ದಿನದ ಈ ಒಂದು ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ನೋಂದಣಿ ದಿನ ನೀವು ಯಾವತ್ತು ನೋಂದಣಿ ಮಾಡಿಸ್ಲಿಕ್ಕೆ ಹೋಗಿರ್ತಾರ ಅವತ್ತಿನ ದಿವಸ ತಮಗೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಅವಾಗಲೇ ಕೂಡ ಈ ಒಂದು ನೋಂದಣಿ ಆಗುತ್ತೆ. ಇದ್ದಿಲ್ಲ ಅಂದ್ರೆ ಆಗೋದಿಲ್ಲ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮುಂಬರುವ ಒಂದು 5 ವರ್ಷಗಳಲ್ಲಿ ಒಂದು 30 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಇದರ ಒಂದು ಯೋಜನೆಯ ಲಾಭ ಸಿಗಲಿದೆ ಅಂತ ಅವ್ರದ್ದು ಒಂದು ಯೋಜನೆಯ ಒಂದು ಗುರಿ ಇದೆ. ಒಂದು ನೋಂದಣಿಗೆ ಅರ್ಹತೆಗಳೇನಪ್ಪಾ ಅಂದ್ರೆ ಒಂದು ಅರ್ಜಿ ಸಲ್ಲಿಸಲು ಬಯಸುವವರು 18 ವೃತ್ತಿಗಳಲ್ಲಿ, ಈ ಒಂದು 18 ವೃತ್ತಿಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸ್ವಯಂ ಉದ್ಯೋಗಿ ಆಗಿರಬೇಕು. ಹಾಗೆ 18 ವರ್ಷ ಮೇಲ್ಪಟ್ಟಿನವರು ಆಗಿರಬೇಕು. ಹಾಗೂ ಕುಟುಂಬದ ಸದಸ್ಯರಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ, ನೋಂದಣಿ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ ಅದರಲ್ಲಿ. ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಮನೆಯಲ್ಲಿ ಕುಟುಂಬ ಸದಸ್ಯರು ಯಾರು ಕೂಡ ಒಂದು ಗೌರ್ಮೆಂಟ್ ಸರ್ವೆಂಟ್, ಸರ್ಕಾರಿ ನೌಕರಿದಾರರಾಗಿರಬಾರ್ದು. ಹಾಗೆ ಈ ಒಂದು ಯೋಜನೆಗೆ ಕಳೆದ 5 ವರ್ಷಗಳಲ್ಲಿ PM EGP ಮುದ್ರಾ ಮತ್ತು PM ಸ್ವನಿಧಿ ಸಾಲಗಳನ್ನು ಪಡೆದಿರಬಾರದು. ಆದರೆ ಮುದ್ರಾ ಮತ್ತು PM ಸ್ವನಿಧಿ ಯೋಜನೆಗಳಿಗೆ ಸಾಲ ಪಡೆದು ಪೂರ್ಣ ಮರುಪಾವತಿ ಮಾಡಿದ ಕುಶಲಕರ್ಮಿಗಳು ವಿಶ್ವಕರ್ಮ ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಒಂದು PM ಸ್ವನಿಧಿ ಯೋಜನೆಗಳಲ್ಲಿ ಒಂದು ಸಾಲವನ್ನು ಪಡೆದು ಅದು ಪೂರ್ಣವಾಗಿ ನೀವು ಬ್ಯಾಂಕಿಗೆ ಕಟ್ಟಿದ್ರೆ ಇವರು ಏನಾದ ಮುಂದೆ ಮತ್ತೆ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡಿಬಹುದು. ಯೋಜನೆಯ ಒಂದು ವಿಶೇಷ ಏನಪ್ಪ ಅಂದ್ರೆ ಈಗಾಗಲೇ 16 ಲಕ್ಷಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅದರಲ್ಲಿ ಒಂದು 60,000ಕ್ಕೂ ಹೆಚ್ಚು ಈ ಒಂದು ಪ್ರಥಮ ಮೊದಲ ಹಂತದ ಪರಿಶೀಲನೆಯಲ್ಲಿದ್ದಾವೆ. ಪ್ರತಿಯೊಂದು ಆನ್ಲೈನ್ ಮೂಲಕವೇ ಇದೆ. ಇದರಲ್ಲಿ ಯೋಜನೆಯ ಈ ಒಂದು 18 ಬಗೆಯ ಒಳಪಡುವ ಒಂದು ಕುಶಲಕರ್ಮಿಗಳು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಬಡಿಗ ಅಥವಾ ಮರ ಕೆಲಸದವರು, ಮತ್ತೆ ಎರಡನೇದಾಗಿ ದೋಣಿ ತಯಾರಕರು, ಸಾಂಪ್ರದಾಯಿಕ ಶಸ್ತ್ರಗಳನ್ನು ತಯಾರಿಸುವವರು, ಕುಂಬಾರರು, ಸುತ್ತಿಗೆ ಹಾಗೂ ಇತರ ವಸ್ತುಗಳ ತಯಾರಕರು, ಬೀಗ ಹಾಗೂ ಕೀಲಿ ತಯಾರಕರು, ಅಕ್ಕಸಾಲಿಗರು, ಕಮ್ಮಾರರು, ಶಿಲ್ಪಿಗಳು ಮತ್ತು ಕಲ್ಲು ಒಡೆಯುವವರು,
ಸಾಂಪ್ರದಾಯಿಕವಾಗಿ ಪಾದರಕ್ಷೆ ತಯಾರಿಸುವವರು, ಕಲ್ಲು ಕುಟಿಗರು ಅಥವಾ ರಾಜಮೇಸ್ತ್ರಿಗಳು, ಸಾಂಪ್ರದಾಯಿಕವಾಗಿ ಬುಟ್ಟಿ, ಚಾಪೆ, ಪೊರಕೆ, ತೆಂಗಿನ ನಾರಿನ ಹಗ್ಗ ತಯಾರಕರು, ಸಾಂಪ್ರದಾಯಿಕವಾಗಿ ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹೂಮಾಲೆ ತಯಾರಕರು, ಅಗಸರು ಅಥವಾ ಬಟ್ಟೆ ತೊಳೆಯುವರು, ದರ್ಜಿಗಳು, ಮೀನಿನ ಬಲೆ ತಯಾರಕರು. ಇಷ್ಟು ಜನ, ಒಂದು 18 ಜನ ಕುಶಲಕರ್ಮಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಫಲಾನುಭವಿಗಳು ಒಂದು ನೋಂದಣಿಯಾಗಿ ಒಂದು ಲಾಭವನ್ನು ಪಡಿಬಹುದು. ಹಾಗೆ ಈ ಒಂದು ವಿಡಿಯೋ ತಮಗೆ ಉಪಯುಕ್ತವಾದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.